गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಇಲ್ಲಿ ಅಂತೆಯೇ ಗೀತೆಯ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 13ರಲ್ಲಿ ಹೇಳಿದೇನೆಂದರೆ, ಅರ್ಜುನ ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಗೀತೆ ಜ್ಞಾನದಾತ ಹೇಳುತ್ತಾನೆಂದರೆ, ಅರ್ಜುನ, ಬ್ರಹ್ಮನಾದ ನನ್ನದಂತೂ ಕೇವಲ ಒಂದು ಓಂ ಅಕ್ಷರವಿದೆ, ಉಚ್ಚಾರಣೆ ಮಾಡಿ ಸ್ಮರಿಸುವಂಥದ್ದು. ಮತ್ತು ಯಾರು ಅಂತ್ಯ ಸಮಯದಲ್ಲಿ ನನ್ನದೇ ಸ್ಮರಣೆಯನ್ನು ಮಾಡುತ್ತಾ ಹೋಗುತ್ತಾನೆ ಅವನು ನನ್ನನ್ನೇ ಪ್ರಾಪ್ತಿಸ್ತಾನೆ, ನನ್ನದಾದ ಪರಮಗತಿಯನ್ನು ಪ್ರಾಪ್ತಿಸ್ತಾನೆ. ಮತ್ತು ಓಂ ನಾಮ ಬ್ರಹ್ಮನದಾಗಿದೆ. ಬ್ರಹ್ಮನ ಉಪಾಸನೆ ಓಂ ನಾಮನ ಸಾಧನೆಯಿಂದಾಗುತ್ತದೆ ಮತ್ತು ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಈಗ ಬ್ರಹ್ಮಲೋಕ ಪರ್ಯಂತ 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳಿದೆ ಏನೆಂದರೆ, ಬ್ರಹ್ಮಲೋಕ ಪರ್ಯಂತ ಅಂದರೆ ಬ್ರಹ್ಮಲೋಕ ತನಕ ಹೋದಂತಹ ಪ್ರಾಣಿ ಕೂಡ ನಂತರ ಪುನರ್ಜನ್ಮದಲ್ಲಿ ಬರುತ್ತಾರೆ, ಅವರದು ಪೂರ್ಣ ಮೋಕ್ಷವಾಗುವುದಿಲ್ಲ, ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಆಗದು. ಹಾಗಾದರೆ ಇದರಿಂದ ಸ್ಪಷ್ಟವಾಯಿತೇನೆಂದರೆ, ಗೀತೆ ಜ್ಞಾನದಾತ ಅಂದರೆ ಬ್ರಹ್ಮ್ ಯಾರು ಶ್ರೀಕೃಷ್ಣನ ಮೂಲಕ ಹೇಳುತ್ತಿದ್ದವನು. ಬ್ರಹ್ಮನ ಸಾಧನೆಯಿಂದ ಕೂಡ ವೃದ್ಧಾಪ್ಯ ಮತ್ತು ಮರಣದಿಂದ ಮುಕ್ತರಾಗಲು ಸಾಧ್ಯವಿಲ್ಲ, ಮೋಕ್ಷ ಆಗುವುದಿಲ್ಲ, ಬಿಡುಗಡೆ ಆಗುವುದಿಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.